ನೀವು ನಿಮ್ಮ ಪಾರ್ಟ್ನರ್ ಜೊತೆಗಿದ್ದೀರಾ ಅಂದರೆ ಈ ಕಂಪ್ನಿಯಲ್ಲಿ ಒಂದು ಪ್ರಾಡಕ್ಟ್ ಇದೆ, ಮ್ಯಾನ್ಫೋರ್ಸ್ ಕಾಂಡಮ್. ನೀವು ನಿಮ್ಮ ಪಾರ್ಟ್ನರ್ ಜೊತೆಗಿರಬೇಕಾದ್ರೆ ಈ ಪ್ರಾಡಕ್ಟನ್ನು ಯೂಸ್ ಮಾಡಿಲ್ವಾ? ಅನ್ವಾಂಟೆಡ್ 72. ಇದೆರಡೂ ಪ್ರಾಡಕ್ಟನ್ನು ಯೂಸ್ ಮಾಡಿಲ್ವಾ? ಪ್ರೆಗಾ ನ್ಯೂಸ್. ಇದೆಲ್ಲ ಕೇಳಿಬಿಟ್ಟು ನಿಮ್ಮ ಹೊಟ್ಟೆಯಲ್ಲಿ ಗ್ಯಾಸ್ ಪ್ರೊಡ್ಯೂಸ್ ಆಯಿತಾ? ಗ್ಯಾಸ್ ಆಫ್ ಫಾಸ್ಟ್. ಸ್ನೇಹಿತರೆ, ಈ ರೀತಿ ಡಿಫ್ರೆಂಟಾಗಿ ಥಿಂಕ್ ಮಾಡಿದ್ದು ಮ್ಯಾನ್ಕೈಂಡ್ ಫಾರ್ಮಾ. ಸೊ ಇವತ್ತು ನಾನು ಕೇಸ್ ಸ್ಟಡಿ ತಂದಿರೋದು ಮ್ಯಾನ್ಕೈಂಡ್ ಫಾರ್ಮದ ಬಗ್ಗೆ. ಸ್ನೇಹಿತರೆ, ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದರೆ, ಡೆಡಿಕೇಶನ್ ಇದ್ದರೆ, ವಿಷನ್ ಕ್ಲಿಯರ್ ಇದ್ದರೆ ಈ ಪ್ರಪಂಚದಲ್ಲಿ ಒಬ್ಬ ಮನುಷ್ಯ ಏನು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ಈ ಕೇಸ್ ಸ್ಟಡಿ ನಿಮಗೆ ತಿಳಿಸುತ್ತೆ. ಸ್ನೇಹಿತರೆ, 1 ಲಕ್ಷ ರೂಪಾಯಿ ಇಟ್ಕೊಂಡು ಸ್ಟಾರ್ಟ್ ಮಾಡಿದಂಥ ಕಂಪನಿ ಬರೀ 29 ವರ್ಷದಲ್ಲಿ 84,000 ಕೋಟಿ ವ್ಯಾಲ್ಯೂಯೇಷನ್ ಇದೆ ಈ ಕಂಪನಿಗೆ. ಸ್ನೇಹಿತರೆ, ಈ ಕಂಪನಿಯ ಗ್ರೋತ್ ಎಷ್ಟೊಂದು ರ್ಯಾಪಿಡ್ ಆಗಿ ಸ್ಪೀಡಾಗಿ ಆಗಿದೆ ಅಂತ ಹೇಳಿದರೆ 1995ರಲ್ಲಿ 5 ಕೋಟಿ ಇದ್ದ ಟರ್ನ್ ಓವರ್ 2000 ಇಸ್ವಿ ಬರುವ ಹೊತ್ತಿಗೆ 50 ಕೋಟಿ ಆಗುತ್ತೆ. 2005ರಲ್ಲಿ ಇದರ ಟರ್ನ್ ಓವರ್ ಬಂದುಬಿಟ್ಟು 500 ಕೋಟಿ ಆಗುತ್ತೆ. 2016ರಲ್ಲಿ ಈ ಕಂಪನಿಯ ಟರ್ನ್ ಓವರ್ ಬಂದುಬಿಟ್ಟು 5,000 ಕ್ರೋರ್ಸ್ ಆಗುತ್ತೆ. 2022ರಲ್ಲಿ ಈ ಕಂಪನಿಯ ಟರ್ನ್ ಓವರ್ ಬಂದುಬಿಟ್ಟು 10,000 ಕೋಟಿ ಆಗುತ್ತೆ. ಹಾಗಾದರೆ ಇದರ ಹಿಂದಿನ ಶಕ್ತಿ ಯಾರು ಕೇಳಿದರೆ ಜುನೇಜಾ ಬ್ರದರ್ಸ್. ಸೊ ಈ ಕೇಸ್ ಸ್ಟಡಿಯಲ್ಲಿ ನಿಮಗೆ ಮಾರ್ಕೆಟಿಂಗ್ ಹೇಗೆ ಮಾಡಬೇಕು, ಬ್ರ್ಯಾಂಡಿಂಗ್ ಹೇಗೆ ಮಾಡಬೇಕು, ಸಪ್ಲೈ ಚೈನ್ ಹೇಗೆ ಮಾಡಬೇಕು, ಸ್ಟ್ರಾಟಜೀಸ್ ಆಫ್ ಗ್ರೋತ್ ಹೇಗೆ ಕ್ರಿಯೇಟ್ ಮಾಡಬೇಕಂತ ಗೊತ್ತಾಗುತ್ತೆ. ಸ್ನೇಹಿತರೆ, ಪವರ್ಫುಲ್ ವಿಡಿಯೋ ನಿಮಗೋಸ್ಕರ. ಈ ಕೇಸ್ ಸ್ಟಡಿ ನೀವೇನಾದರೂ ಫಾಲೋ ಮಾಡಿದರೆ, ಈ ಕೇಸ್ ಸ್ಟಡಿ ಈ ವಿಡಿಯೋವನ್ನು 3-4 ಸಲ ನೋಡಿ ನಿಮ್ಮ ಬಿಸ್ನೆಸ್ಸಲ್ಲಿ ಏನಾದರೂ ನೀವು ಇಂಪ್ಲಿಮೆಂಟ್ ಮಾಡಿದರೆ 100% ನಿಮ್ಮ ಬಿಸ್ನೆಸ್ ರ್ಯಾಪಿಡ್ ಆಗಿ ಗ್ರೋತ್ ಆಗುತ್ತೆ. ಅದರಲ್ಲಿ ಸಂದೇಹನ ಬೇಡ. ಸೊ ಸ್ನೇಹಿತರೆ, ಈ ವಿಡಿಯೋವನ್ನು ಶೇರ್ ಮಾಡೋದ್ರಿಂದ ಕನ್ನಡವನ್ನು ಉಳಿಸ್ಬೋದು, ಬೆಳೆಸ್ಬೋದು. ಎರಡನೇದಾಗಿ ನಿಮ್ಮ ಸ್ನೇಹಿತರಿಗೂ ಸಹ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಅವರ ಬಿಸ್ನೆಸ್ಸಲ್ಲಿ ಗ್ರೋತ್ ಆಗಲಿಕ್ಕೆ ನೀವು ಕಾರಣೀಕರ್ತರಾಗ್ತೀರಾ. ಈ ವಿಡಿಯೋಸನ್ನು ಆದಷ್ಟು ನಿಮ್ಮ ಗ್ರೂಪ್ಗಳಿಗೆ, ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಅವರಿಗೂ ಸಹ ಹೇಳಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಅಂತ ಹೇಳ್ತಾ ತಿಳ್ಕೊಂಡು ಬರೋಣ ಇದರ ಸ್ಟೋರಿ. ಸ್ನೇಹಿತರೆ, ಬಿಸ್ನೆಸ್ ಸ್ಟೋರಿ ಸ್ಟಾರ್ಟ್ ಆಗಿದ್ದು 1980ರಲ್ಲಿ. RC ಜುನೇಜಾ ಅಂದರೆ ರಮೇಶ್ ಜುನೇಜಾ ಈ ವ್ಯಕ್ತಿ ಲುಪಿನ್ ಫಾರ್ಮಾದಲ್ಲಿ MR ಆಗಿ ಕೆಲಸ ಮಾಡ್ತಾ ಇರ್ತಾರೆ. MR ಅಂತ ಹೇಳಿದರೆ ಮೆಡಿಕಲ್ ರೆಪ್. ಇವ್ರ ಕೆಲಸ ಏನಪ್ಪ ಅಂದರೆ ಡಾಕ್ಟರ್ ಹತ್ರ ಹೋಗೋದು, ತಮ್ಮ ಹತ್ರ ಇರುವ ಮೆಡಿಸಿನ್ ಸ್ಯಾಂಪಲ್ಸ್ಗಳನ್ನು ಕೊಟ್ಟು ರೋಗಿಗಳಿಗೆ ಪ್ರಿಸ್ಕ್ರೈಬ್ ಮಾಡಲಿಕ್ಕೆ ಪ್ರಮೋಟ್ ಮಾಡುವಂಥದ್ದು. ಈ ವ್ಯಕ್ತಿ ಏನು ಮಾಡ್ತಾರೆ, ಒಂದಿನ ಮೆಡಿಕಲಲ್ಲಿ ಕೂತ್ಕೊಂಡಿರ್ತಾರೆ. ಮೆಡಿಕಲಲ್ಲಿ ಕೂತ್ಕೊಂಡಿರಬೇಕಾದ್ರೆ ಅಲ್ಲಿ ಒಬ್ಬ ರೋಗಿಯ ಸಂಬಂಧಿ ಚಿನ್ನ ಹಿಡ್ಕೊಂಡು ಬರ್ತಾರೆ. ಮೆಡಿಕಲ್ ಓನರ್ ಹತ್ರ ಹೇಳ್ತಾರೆ, ನನ್ನ ಹತ್ರ ದುಡ್ಡಿಲ್ಲ, ಚಿನ್ನ ಇದೆ, ಈ ಚಿನ್ನವನ್ನು ಇಟ್ಟುಕೊಂಡು ದಯವಿಟ್ಟು ಇದಕ್ಕೆ ಮೆಡಿಸಿನ್ಸ್ ಕೊಡಿ ಅಂತ ಹೇಳಿ ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ. ಇವರಿಗೆ ಬೇಸರ ಆಗುತ್ತೆ. ಜನ ಇಷ್ಟೊಂದು ಕಷ್ಟಪಡ್ತಾ ಇದ್ದಾರೆ ಮೆಡಿಸಿನ್ ತಗೊಳ್ಳಿಕ್ಕೆ, ಹಾಗಾದರೆ ಜನಗಳಿಗೆ ಕೈಗೆಟುಕೋ ದರದಲ್ಲಿ ಮೆಡಿಸಿನ್ಸ್ ಇಲ್ವಾ? ಈ ಜನಗಳಿಗೆ ಏನಾದರೂ ಮಾಡಬೇಕಲ್ಲ ಅಂತೇಳಿ ಅಲ್ಲಿಂದ ಡ್ರೀಮ್ ಇಟ್ಕೊಳ್ತಾರೆ. ಅಲ್ಲಿ ವಿಷನ್ ಕ್ರಿಯೇಟ್ ಆಗುತ್ತೆ. ಸ್ನೇಹಿತರೆ, ಆ ವಿಷನ್ ಇಟ್ಕೊಂಡು ಬಂದು ಇವತ್ತು 84,000 ಕೋಟಿ ವ್ಯಾಲ್ಯೂಯೇಷನ್ ಇರುವಂಥ ಕಂಪನಿ ಹುಟ್ಟಾಕ್ತಾರೆ. ಸ್ನೇಹಿತರೆ, ಕಂಪನಿ ಸ್ಟಾರ್ಟ್ ಮಾಡಿದಾಗ ಪಾರ್ಟ್ನರ್ಶಿಪ್ ಆಗುತ್ತೆ. ಆ ಪಾರ್ಟ್ನರ್ಶಿಪ್ಪಲ್ಲಿ ಡಿಸ್ಪ್ಯೂಟ್ ಆಗುತ್ತೆ. ಕೇವಲ 1 ಲಕ್ಷ ರೂಪಾಯಿ ಹಿಡ್ಕೊಂಡು ಕಂಪನಿ ಸ್ಟಾರ್ಟ್ ಮಾಡ್ತಾರೆ. 1 ಲಕ್ಷ ರೂಪಾಯಿ ಹಿಡ್ಕೊಂಡು ಪಾರ್ಟ್ನರ್ಶಿಪ್ ಕಂಪನಿ ಸ್ಟಾರ್ಟ್ ಮಾಡಿದಾಗ ಒಂದಿಷ್ಟು ವರ್ಷ ಕಂಪನಿ ನಡೆಯುತ್ತೆ, ಚೆನ್ನಾಗಿ ನಡೆಯುತ್ತೆ. ಸೊ ಪಾರ್ಟ್ನರ್ಶಿಪ್ಪಲ್ಲಿ ಡಿಸ್ಪ್ಯೂಟ್ ಆಗುತ್ತೆ. ಪಾರ್ಟ್ನರ್ಶಿಪ್ಪಲ್ಲಿ ಡಿಸ್ಪ್ಯೂಟ್ ಆದಾಗ ಸೊ ಕಂಪನಿಯಿಂದ ಎಕ್ಸಿಟ್ ಆಗ್ತಾರೆ. ಎಕ್ಸಿಟ್ ಆಗೋ ಹೊತ್ತಿಗೆ 50 ಲಕ್ಷ ರೂಪಾಯಿ ಸಿಗುತ್ತೆ. 50 ಲಕ್ಷ ರೂಪಾಯಿ ಹಿಡ್ಕೊಂಬಂದು ಇವರು ತನ್ನದೇ ಒಂದು ಸ್ವಂತ ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡ್ತಾರೆ. ತನ್ನದೇ ಆದ ಒಂದು ಸ್ವಂತ ಕಂಪನಿನ ಸ್ಟಾರ್ಟ್ ಮಾಡ್ತಾರೆ. ಅದೇ ಮ್ಯಾನ್ಕೈಂಡ್ ಫಾರ್ಮಾ. ಸೊ ಮ್ಯಾನ್ಕೈಂಡ್ ಫಾರ್ಮಾ ರಮೇಶ್ ಜುನೇಜಾ ಸ್ಟಾರ್ಟ್ ಮಾಡ್ತಾ ಇರಬೇಕಾದ್ರೆ ಸೊ ಅವರ ತಮ್ಮ ಬ್ರದರ್ ಏನಿದ್ದಾರೆ, ಯಂಗರ್ ಬ್ರದರ್, ಕಾಲೇಜಲ್ಲಿ ಸ್ಟಡಿ ಮಾಡ್ತಾ ಇರ್ತಾರೆ. ರಾಜೀವ್ ಜುನೇಜಾ ಕಾಲೇಜಲ್ಲಿ ಸ್ಟಡಿ ಮಾಡ್ತಾ ಇರಬೇಕಾದ್ರೆ ಇವ್ರು ಕಂಪನಿ ಸ್ಟಾರ್ಟ್ ಮಾಡ್ತಾರೆ. ಸೊ ಆವಾಗ ರಾಜೀವ್ ಜುನೇಜಾ ಏನು ಮಾಡ್ತಾರೆ, ಕಾಲೇಜನ್ನು ಡ್ರಾಪ್ಔಟ್ ಮಾಡಿ ಅಣ್ಣನ ಜೊತೆಗೆ ಬಿಸ್ನೆಸ್ಸಲ್ಲಿ ಜಾಯ್ನ್ ಆಗ್ತಾರೆ. ಸ್ನೇಹಿತರೆ, ಈ ಇಬ್ಬರು ಜುನೇಜಾ ಬ್ರದರ್ಸ್ ಸ್ಟಾರ್ಟ್ ಮಾಡಿದಂತಹ ಮ್ಯಾನ್ಕೈಂಡ್ ಫಾರ್ಮಾ ಇದೆಯಲ್ಲ, ಇವತ್ತು ರ್ಯಾಪಿಡ್ ಆಗಿ ಗ್ರೋತ್ ಆಗುತ್ತೆ. ಸ್ನೇಹಿತರೆ, ಯಾವಾಗ ಇವರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರಲ್ಲ ಅಲ್ಲಿಂದ ತುಂಬ ಚಾಲೆಂಜಸ್ಗಳು ಸ್ಟಾರ್ಟ್ ಆಗುತ್ತೆ. ತಮಗೆಲ್ಲರಿಗೂ ಗೊತ್ತಿರುತ್ತೆ, ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೂ ಇನಿಷಿಯಲ್ ಸ್ಟೇಜ್ ಇದೆಯಲ್ಲ, ತುಂಬ ಸ್ಟ್ರಗಲ್ ಪೀರಿಯಡ್ ಅಥವಾ ಚಾಲೆಂಜಸ್ ಪೀರಿಯಡ್ ಅಂತ ಕರಿತೀವಿ. ತುಂಬ ಚಾಲೆಂಜಸ್ಗಳು ಎದುರಾಗುತ್ತೆ. ಯಾರು ಈ ಚಾಲೆಂಜಸ್ಗಳನ್ನು ಮೆಟ್ಟಿ ಮುಂದೆ ಹೋಗ್ತಾರಲ್ಲ ಅವ್ರು ಮಾತ್ರ ಸಕ್ಸಸ್ ಆಗ್ತಾರೆ. ಸೆಟ್ ಬೇಕಾದ್ರೆ ಯಾರು ಸಕ್ಸಸ್ ಆಗಲ್ಲ, ಫೇಲ್ಯೂರ್ ಆಗಿ ಹೋಗ್ತಾರೆ, ವಾಪಸ್ ಬಿಸ್ನೆಸ್ಸನ್ನು ಶಟ್ ಡೌನ್ ಮಾಡ್ತಾರೆ. ಸೊ ಇದೇ ರೀತಿ ಇವರಿಗೆ ತುಂಬ ಚಾಲೆಂಜಸ್ಗಳು ಬರುತ್ತೆ. ಇವ್ರ ಮೆಡಿಸಿನ್ಸ್ಗಳನ್ನು ತಗೊಂಡೋಗಿ ದೊಡ್ಡ ದೊಡ್ಡ ಡಾಕ್ಟರ್ಸ್ಗಳ ಹತ್ರ ಕೊಟ್ಟಾಗ ಯಾರೂ ರೆಸ್ಪಾಂಡ್ ಮಾಡೋದಿಲ್ಲ. ದೊಡ್ಡ ದೊಡ್ಡ ಡಾಕ್ಟರ್ಸ್ಗಳು ಸಣ್ಣ ಸಣ್ಣ ಕಂಪನಿಗಳ ಬಗ್ಗೆ ರೆಸ್ಪಾಂಡೇ ಮಾಡೋದಿಲ್ಲ. ಸೊ ಇವರಿಗೆ ಈ ಚಾಲೆಂಜಸ್ಗಳು ಬಂದಾಗ ಒಂದು ಐಡಿಯಾ ಬರುತ್ತೆ, ಯಾಕೆ ಹಳ್ಳಿಗೆ ಹೋಗಿ ಸಣ್ಣ ಸಣ್ಣ ಸಿಟಿಗಳಿಗೆ ಡಾಕ್ಟರ್ಗಳನ್ನು ಅಪ್ರೋಚ್ ಮಾಡಬಾರ್ದು ಅಂತ ಹೇಳಿ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ. ಸಣ್ಣ ಹಳ್ಳಿಗಳಲ್ಲಿ, ಸಣ್ಣ ಸಿಟಿಗಳಲ್ಲಿ ಸಣ್ಣ ಕ್ಲಿನಿಕ್ಗಳನ್ನು ಅಪ್ರೋಚ್ ಮಾಡಿ ಆ ಡಾಕ್ಟರ್ಗಳ ಹತ್ರ ಹೋಗಿ ಮೆಡಿಸಿನ್ಸ್ ಅಲ್ಲಿಂದ, ಅಂದರೆ ದಿಲ್ಲಿಯಿಂದ ಹಳ್ಳಿಗಲ್ಲ, ಹಳ್ಳಿಯಿಂದ ದಿಲ್ಲಿ, ಈ ರೀತಿ ಪ್ಲಾನ್ ಮಾಡ್ತಾರೆ. ಇಲ್ಲಿ ಒಂದು ಬಿಸ್ನೆಸ್ ಲೆಸನ್ ಕಲೀಲಿಕ್ಕೆ ಸಿಗುತ್ತೆ.
ನೆವರ್ ಕಾಂಪೀಟ್ ವೆನ್ ಕಾಂಪಿಟೇಷನ್ ಇಸ್ ಸ್ಟ್ರಾಂಗ್. ಅಂದರೆ ಯಾವ ಮಾರ್ಕೆಟಲ್ಲಿ ತುಂಬ ಕಾಂಪಿಟೇಷನ್ ಇರಬೇಕಾದ್ರೆ, ಕಾಂಪಿಟೇಷನ್ ತುಂಬ ಜೋರಾಗಿ ಸ್ಟ್ರಾಂಗ್ ಆಗಿರಬೇಕಾದ್ರೆ ಅವ್ರ ಜೊತೆ ಕಾಂಪೀಟ್ ಮಾಡೋಕ್ಕೆ ಹೋಗಬೇಡಿ. ಎಲ್ಲಿ ಮಾರ್ಕೆಟ್ ಖಾಲಿ ಇದೆ, ಎಲ್ಲಿ ಲೆಸ್ ಕಾಂಪಿಟೇಷನ್ ಇದೆ, ಅಲ್ಲಿಂದ ಸ್ಟಾರ್ಟ್ ಮಾಡಿ ಮತ್ತೆ ಇಲ್ಲಿಗೆ ಬನ್ನಿ ಗ್ರೋತ್ ಆದಮೇಲೆ ಅಂತ ಹೇಳಿ. ಸೊ ಇದು ಒಂದು ಲರ್ನಿಂಗ್ ಪಾಯಿಂಟ್ ಸಿಗುತ್ತೆ. ಇವತ್ತು ಮ್ಯಾನ್ಕೈಂಡ್ ಫಾರ್ಮಾದ ಹತ್ರ ಆಲ್ಮೋಸ್ಟ್ 3 ಲಕ್ಷಕ್ಕೂ ಅಧಿಕ ಪ್ರಿಸ್ಕ್ರೈಬ್ ಮಾಡುವ ಡಾಕ್ಟರ್ಗಳಿದ್ದಾರೆ. ಸ್ನೇಹಿತರೆ, ಇದು ಕಂಪ್ಲೀಟ್ಲಿ ಪ್ರಿಸ್ಕ್ರಿಪ್ಷನ್ ಮಾರ್ಕೆಟ್. ಅಂದರೆ ಡಾಕ್ಟರ್ಗಳು ಬರೆದು ಕೊಟ್ಟರೆ ಮಾತ್ರ ಜನಗಳು ಹೋಗಿ ತಗೊಳ್ಬೇಕು. ಅಂತಹ ಮೆಡಿಸಿನ್ಸ್ಗಳು ಮ್ಯಾನುಫ್ಯಾಕ್ಚರಿಂಗ್ ಆಗೋ ಕಂಪನಿ ಇದು. ಸೊ ಅಂತಹ ಮಾರ್ಕೆಟನ್ನು ಕ್ಯಾಪ್ಚರ್ ಮಾಡ್ತಾರೆ ಹಳ್ಳಿಯಿಂದ ದಿಲ್ಲಿಗೆ ಅಂತ ಆವಾಗಲೇ ಹೇಳಿದೆ. ಯಾವಾಗ ಬೇಸ್ ಲೆವೆಲಿಂದ ಬಂದು ಅಲ್ಲಿ ಕಂಪ್ಲೀಟಾಗಿ ಸಣ್ಣ ಲೆವೆಲಿಂದ, ಸಣ್ಣ ಇನ್ವೆಸ್ಟ್ಮೆಂಟಿಂದ ಬಂದು, ಸಣ್ಣ ರಿಸ್ಕಿಂದ ತಗೊಂಡು ಹೋಗಿ ಆಗ ದೊಡ್ಡ ದೊಡ್ಡ ಡಾಕ್ಟರ್ಸ್ಗಳಿಗೆ ಒಳ್ಳೊಳ್ಳೆ ಬೆನಿಫಿಟ್ಗಳನ್ನು ಕೊಟ್ಟು ದೊಡ್ಡ ದೊಡ್ಡ ಡಾಕ್ಟರ್ಸ್ಗಳನ್ನು, ಹಾಸ್ಪಿಟಲ್ಗಳನ್ನು, ಮೆಡಿಕಲ್ಗಳನ್ನು ಅಪ್ರೋಚ್ ಮಾಡ್ತಾ ಇವತ್ತಿಷ್ಟು ದೊಡ್ಡ ಕಂಪನಿ ಕಟ್ತಾರೆ ಸ್ನೇಹಿತರೆ. ಸೊ ಸೆಕೆಂಡ್ ಬಿಸ್ನೆಸ್ ಲರ್ನಿಂಗ್ ಏನು ಕೇಳಿದರೆ, ಇದರಲ್ಲಿ ಬಿಲ್ಡ್ ಎ ಡಿಸ್ಟ್ರಿಬ್ಯೂಷನ್ ಚಾನಲ್ ಫಸ್ಟು ಡಿಸ್ಟ್ರಿಬ್ಯೂಷನ್ ಚಾನಲ್ ಅಂತ ಹೇಳಿದರೆ, ನಿಮ್ಮ ಹತ್ರ ಒಂದು ಪ್ರಾಡಕ್ಟ್ ಇದೆ, ನೀವು ಅಡ್ವರ್ಟೈಸ್ಮೆಂಟ್ ಕೊಡ್ತೀರಿ, ಜನಗಳಿಗೆ ಎಲ್ಲಿ ಸಿಗುತ್ತೆ? ಜನಗಳ ನಿಯರೆಸ್ಟ್ ಸ್ಟೋರ್ಗಳಲ್ಲಿ ಸಿಗಬೇಕು. ಈ ರೀತಿಯ ಡಿಸ್ಟ್ರಿಬ್ಯೂಷನ್ ಚಾನಲ್ಗಳನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕಾಗತ್ತೆ ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು. ನಿಮ್ಮ ಹತ್ರ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಿರಿ, ಅದರಲ್ಲಿ ಒಂದು ದೊಡ್ಡ ನೆಟ್ವರ್ಕ್ ಇದೆ. ನಂತರ ನೀವು ಯಾವುದೇ ಪ್ರಾಡಕ್ಟ್ ಮಾಡಿದ್ರೂ ಮತ್ತೆ ನೀವು ದೊಡ್ಡ ಮಾರ್ಕೆಟ್ ಮಾಡೋಂಥ ಅವಶ್ಯಕತೆಯೇ ಇಲ್ಲ. ನಿಮ್ಮ ಪ್ರಾಡಕ್ಟ್ 100 ಪ್ರಾಡಕ್ಟ್ ಇರುವಾಗ ಇನ್ನೂ 10 ಪ್ರಾಡಕ್ಟ್ ಬೇರೆ ಮಾಡಿದ್ರೂ ಆ ಪ್ರಾಡಕ್ಟಿಗೋಸ್ಕರ ಸಪ್ರೇಟಾಗಿ ಹೋಗುವಂಥ ಅವಶ್ಯಕತೆ ಇಲ್ಲ. ಅದು ಆಟೋಮೆಟಿಕ್ ಆಗಿ ಗ್ರೋತ್ ಆಗುತ್ತೆ ನಿಮ್ಮ ಉಳಿದ ಪ್ರಾಡಕ್ಟ್ಗಳ ಜೊತೆಗೆ. ಸ್ನೇಹಿತರೆ, ಇದು ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜೀಸ್. ಹಾಗಾದರೆ ಈ ಕಂಪ್ನಿ ಹೇಗೆ ರ್ಯಾಪಿಡಾಗಿ ಗ್ರೋತ್ ಆಯಿತು, ಹೇಗೆ ಸೇಲ್ಸಲ್ಲಿ ಇಷ್ಟು ರ್ಯಾಪಿಡಾಗಿ ಗ್ರೋತ್ ಆದರೂ, ಯಾವ ರೀತಿ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ರು, ಅದೇ ಇರೋದು ಟ್ರಿಕ್ಸ್ ಸ್ನೇಹಿತರೆ. OTC ಪ್ರಿಸ್ಕ್ರಿಪ್ಷನ್, ಡಾಕ್ಟ್ರ್ ಏನು ಬರೀತಾರೆ ಅದನ್ನು ಪೇಷಂಟ್ ತಗೊಳ್ತಾರೆ. ಸೊ ಜನಗಳಿಗೆ ಅದ್ರ ಬಗ್ಗೆ ಗೊತ್ತೂ ಆಗಲ್ಲ. ಡಾಕ್ಟ್ರ್ ಯಾವುದೇ ಬ್ರ್ಯಾಂಡಿದ್ದು ಮೆಡಿಸಿನ್ಸ್ ಬರೆದ್ರು ಜನಗಳಿಗೆ ಗೊತ್ತಾಗಲ್ಲ. ಸೊ ಇವ್ರು ಏನು ಮಾಡ್ತಾರೆ, OTC ಅಂದರೆ ಓವರ್ ದಿ ಕೌಂಟರ್ ಇಂಥ ಪ್ರಾಡಕ್ಟ್ಗಳನ್ನು ಮೆಡಿಕಲಲ್ಲಿ ಹೋಗಿ ಡಾಕ್ಟರ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ತಗೊಂಡು ಬರುವಂಥ ಪ್ರಾಡಕ್ಟ್ಗಳನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಎಕ್ಸಾಂಪಲ್ ನಾನು ಅವಾಗ ಹೇಳಿದೆ, ಮ್ಯಾನ್ಫೋರ್ಸ್ ಕಾಂಡಮ್ ಆಗಿರ್ಬೋದು, ಅನ್ವಾಂಟೆಡ್ 72 ಆಗಿರ್ಬೋದು, ಪ್ರೆಗಾನ್ಯೂಸ್ ಆಗಿರ್ಬೋದು, ಗ್ಯಾಸೋಫಾಸ್ಟ್ ಆಗಿರ್ಬೋದು, ಈ ರೀತಿಯ ಪ್ರಾಡಕ್ಟ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಈ ರೀತಿಯ ಪ್ರಾಡಕ್ಟ್ಗಳನ್ನು ಮಾರ್ಕೆಟಿಗೆ ಬಿಡ್ತಾರೆ. ಇದು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡೋ ಅವಶ್ಯಕತೆ ಇರಲಿಲ್ಲ, ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಜನಗಳು ಆಟೋಮೆಟಿಕ್ ಬಂದು ತಗೊಳ್ತಾರೆ. ಇವತ್ತು ಸ್ನೇಹಿತರೆ ಆಲ್ಮೋಸ್ಟ್ 30 to 70% ಮಾರ್ಕೆಟ್ ಕ್ಯಾಪ್ಚರ್ ಮಾಡಿದೆ ಇಂಡಿಯಾದಲ್ಲಿ ಮ್ಯಾನ್ಕೈಂಡ್ ಫಾರ್ಮಾ. ಸೊ ಇದರಲ್ಲಿ ನಾವು ಏನು ತಿಳ್ಕೊಳ್ಬೋದು ಬಿಸ್ನೆಸ್ ಲೆಸನ್ಸ್ ಅಂತ ಹೇಳಿದರೆ, ನಿಮ್ದು ಏನಾದರೂ ಬಿಸ್ನೆಸ್ ಇದೆ ಅಂತ ಹೇಳಿದರೆ ಎವ್ರಿ ಟೈಮ್ ಹೊಸ ಪ್ರಾಡಕ್ಟ್ಗಳನ್ನು ಲಾಂಚ್ ಮಾಡ್ತಾ ಹೋಗಿ. ಸೊ ದಟ್ ನಿಮಗೆ ಮಾರ್ಕೆಟ್ ಸೆಟ್ ಆಗುತ್ತೆ, ನಿಮ್ಮ ಬಿಸ್ನೆಸ್ಸು ಬೇಗ ಗ್ರೋತ್ ಆಗುತ್ತೆ. ಹಾಗಾದರೆ ಇವ್ರು ಮಾರ್ಕೆಟ್ ಹೇಗೆ ಮಾಡಿದರು? ಸಿಂಪಲ್, TV ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು, ಹೋರ್ಡಿಂಗ್ಸ್ ಆಗಿರ್ಬೋದು, ಪೇಪರ್ ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು, ಇದೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಹೋದರು. ಈ ರೀತಿಯಾಗಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಬ್ರ್ಯಾಂಡನ್ನು ಹೈಲೈಟ್ ಮಾಡಿದರು, ಬ್ರ್ಯಾಂಡ್ ಮಾಡಿದರು, ಮಾರ್ಕೆಟ್ ಮಾಡಿದರು. ಸ್ನೇಹಿತರೆ, 4ನೇ ಬಿಸ್ನೆಸ್ ಲೆಸನ್ ಏನು ತಿಳ್ಕೊಳ್ಬೋದು ಅಂತ ಹೇಳಿದರೆ, ವೆನ್ ಯು ಆರ್ ಎವ್ರಿವೇರ್ ನಥಿಂಗ್ ಕ್ಯಾನ್ ಸ್ಟಾಪ್. ಸೊ ಯು ವಿಲ್ ಕ್ರಿಯೇಟ್ ಯುವರ್ ಓನ್ ಬ್ರ್ಯಾಂಡ್. ಸೊ ನಿಮ್ಮ ಪ್ರಾಡಕ್ಟ್ ಎಲ್ಲ ಕಡೆ ಅವೈಲಬಿಲಿಟಿ ಇದ್ದಾಗ ಯಾರಿಂದನೂ ಸ್ಟಾಪ್ ಮಾಡೋಕ್ಕಾಗಲ್ಲ, ನೀವು ದೊಡ್ಡ ಬ್ರ್ಯಾಂಡ್ ಆಗಿ ಬೆಳಿತೀರ. ಸೊ ಅದಕ್ಕೆ ನಾನು ಆವಾಗಲೇ ಹೇಳಿದೆ, ಡಿಸ್ಟ್ರಿಬ್ಯೂಷನ್ ಚಾನಲ್ ಏನಿದೆ ಅದು ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ, ನಿಮ್ಮ ಪ್ರಾಡಕ್ಟ್ ಎಲ್ಲ ಕಡೆನೂ ಅವೈಲಬಿಲಿಟಿ ಇರುವ ಹಾಗೆ ನೋಡ್ಕೊಳ್ಳಿ ಅಂತ. ಸೊ ಮ್ಯಾನ್ಕೈಂಡ್ ಫಾರ್ಮಾ ಬೆಳೀತಾ ಹೋಗುತ್ತೆ, ದೊಡ್ಡ ಮಟ್ಟದ ಪ್ರಾಫಿಟ್ ಆಗುತ್ತೆ. ಸೊ ಮೊದಲು ಔಷಧಿಗಳನ್ನು ತಯಾರು ಮಾಡಲಿಕ್ಕೆ ಔಟ್ಸೋರ್ಸ್ ಕೊಡ್ತಾ ಇದ್ದ ಕಂಪನಿ ಇವಾಗ ಏನು ಮಾಡುತ್ತೆ, ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮಾಡಿಕೊಂಡು ತನ್ನದೇ ಆದ ಸ್ವಂತ ಪ್ರೊಡಕ್ಷನ್ ಯೂನಿಟ್ಗಳನ್ನು ಸ್ಟಾರ್ಟ್ ಮಾಡುತ್ತೆ. ನಂತರವೂ ಏನಾಗುತ್ತೆ, ಪ್ರಾಫಿಟ್ ಮಾರ್ಜಿನ್ ಜಾಸ್ತಿ ಆಗುತ್ತೆ. ಈ ರೀತಿಯಾಗಿ ಮ್ಯಾನ್ಕೈಂಡ್ ಫಾರ್ಮಾ ಬೆಳೆಯುತ್ತೆ. ಸ್ನೇಹಿತರೆ, ಮ್ಯಾನ್ಕೈಂಡ್ ಫಾರ್ಮಾ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಇಂಟರ್ನ್ಯಾಷನಲ್ ಮಾರ್ಕೆಟಿಗೂ ಲಗ್ಗೆ ಇಡುತ್ತೆ. ಸೊ ಬೇರೆ ದೇಶಗಳಿಗೆ ತನ್ನ ಮೆಡಿಸಿನ್ಸ್ಗಳನ್ನು ಎಕ್ಸ್ಪೋರ್ಟ್ ಮಾಡಲಿಕ್ಕೂ ಸ್ಟಾರ್ಟ್ ಮಾಡುತ್ತೆ. ಈ ರೀತಿಯಾಗಿ ಕೇವಲ 1 ಲಕ್ಷ ರೂಪಾಯಿ ಹಿಡ್ಕೊಂಡು ಸ್ಟಾರ್ಟ್ ಮಾಡಿದಂಥ ಒಬ್ಬ ಎಂಪ್ಲಾಯಿ ಇವತ್ತು 84,000 ಕೋಟಿ ನೆಟ್ವರ್ತ್ ಇರುವಂಥ ಒಂದು ಕಂಪನಿ ಹುಟ್ಟಾಕಿದ್ದಾನೆ ಕೇವಲ ಕೆಲವೇ ವರ್ಷಗಳೇ ಅಂತ ಹೇಳಿದರೆ, ಇದು ದೊಡ್ಡ ಅಚೀವ್ಮೆಂಟ್. ಲೈಫಲ್ಲಿ ಒಬ್ಬ ಮನುಷ್ಯ ಮನಸ್ಸು ಮಾಡಿದರೆ ಏನು ಬೇಕಾದರೂ ಅಚೀವ್ಮೆಂಟ್ ಮಾಡಬಹುದು. ಸೊ ನಿಮ್ಮಲ್ಲೂ ಸಹ ಇಂಥ ವ್ಯಕ್ತಿಗಳಿರ್ತಾರೆ. ಸೊ ನಿಮ್ಗೇನಾದರೂ ಐಡಿಯಾಸ್ ಇದ್ದರೆ, ನಾನು ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದರೆ, ಸೊ ಸ್ಟಾಪ್ ಮಾಡಬೇಡಿ, ನಿಮ್ಮ ಐಡಿಯಾಸನ್ನು ಹಿಡ್ಕೊಂಡು ಇಂಪ್ಲಿಮೆಂಟ್ ಮಾಡಿ. ನಿಮಗೆ ಗೈಡೆನ್ಸ್ ಬೇಕಾದರೆ ಸೊ ಕೆಳಗೆ ಕಾಣ್ತಾ ಇರೋ ನಂಬರಿಗೆ ಡಯಲ್ ಮಾಡಿ. ನಿಮ್ಗೇನು ಸಪೋರ್ಟ್ ಬೇಕು ನಾನು ನಿಮ್ಮ ಜೊತೆಗಿದ್ದೀನಿ ಅಂತ ಹೇಳ್ತಾ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಬಾಯ್.